ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನ್ ಮಾಡ್ತೀರಾ? ನೀವು ಏನೋ ಹೇಳ್ತಿದ್ರಿ? ಅದು ಮನೆಗೆ ಹೋಗಿ ಏನು ಅಡುಗೆ ಮಾಡಲಿ ಅಂತ ನಾನೇ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಅಷ್ಟೇನಾ? ಯಾಕೆ ದುರ್ಗಾ, ಏನಾಯ್ತು? ಯಾಕೆ ಸುಸ್ತಾಗಿದ್ಯಾ? ಮುಖ ಎಲ್ಲ ಬಾಡೋಗಿದೆ, ಏನಾಯ್ತು? ನನಗೆ ಮತ್ತೆ ಅದೇ ಕನ್ಸು ಬಿದ್ದಿತ್ತು. ಕನ್ಸ? ಮತ್ತೆ ಬಿತ್ತಾ? ಯಾವ ಕನಸು? ಅದರಿಂದ ನೀನು ಇಷ್ಟೊಂದು ಡಿಸ್ಟರ್ಬ್ ಆಗಿದ್ಯಾ? ಅವಾಗವಾಗ ನಂಗೆ ಬೆಂಕಿ ಹೊತ್ಕೊಂಡು ಉರಿತಿರೋ ಒಂದು ಮನೆ ಕನ್ಸು ಬೀಳುತ್ತೆ. ಆ ಸುಟ್ಟೋಗಿರೋ ಮನೆಯಿಂದ ಒಬ್ಳು ಹೆಂಗಸು ನನ್ ಕಾಪಾಡಿ ಕಾಪಾಡಿ ಅಂತ ಕೂಗ್ತಿರ್ತಾಳೆ. ಆ ಹೆಂಗ್ಸ್ ಯಾರು? ಅವಳು ಯಾಕೆ ನನ್ನ ಕರಿತಿರ್ತಾಳೆ? ಆ ಮನೆ ಯಾವುದು? ನಂಗೆ ಒಂದು ಗೊತ್ತಾಗಲ್ಲ. ಆ ಕನ್ಸು ಬಿದ್ದಾಗೆಲ್ಲ ನನ್ನ ಮನ್ಸಲ್ಲಿ ಒಂಥರ ಕಸಿಬಿಸಿ. ಆ ಹೆಂಗಸು ನಾನೇ ಅಲ್ವಾ? ದುರ್ಗಾ ಯಾಕೆ ನನ್ನ ಕನ್ಸು ಕಾಣ್ತಿದ್ದಾಳೆ? ಅವಳಿಗೆ ಹೇಗೆ ನನ್ನ ಕನ್ಸು ಬೀಳಕ್ ಸಾಧ್ಯ? ಆ ಕನ್ಸು ಬಿದ್ದಾಗೆಲ್ಲ ನಂಗೆ ಒಂಥರ ಸಂಕಟ ಆಗುತ್ತೆ ದೇವಿ ಅವ್ರೆ. ಅದನ್ನ ಮಾತಲ್ಲಿ ವಿವರಿಸಕ್ಕೂ ನಂಗೆ ಗೊತ್ತಾಗ್ತಿಲ್ಲ. ಅದು ಕನ್ಸಲ್ಲ, ನಿಜ ಅನ್ಸುತ್ತೆ. ಪಾಪ ಆ ಹೆಂಗ್ಸ್ ಯಾರೋ ಏನೋ. ದುರ್ಗಾ, ನಿನ್ಗೆ ಯಾವತ್ತಾದ್ರೂ ಅವಳ ಮುಖ ಕಾಣಿಸಿದ್ಯಾ? ಇಲ್ಲ. ಮೊದ್ಲು ನನ್ನದು ನಮ್ಮಮ್ಮನ ಕನ್ಸು ಅನ್ಕೊಂಡೆ. ಮನ? ಹೌದು, ನಮ್ಮಮ್ಮ ಕೂಡ ಬೆಂಕಿಲೇ ಸತ್ತೋಗಿತ್ತು. ನಾನು ಬೆಂಕಿಲೇ ಪ್ರಾಣ ಕಳ್ಕೊಂಡೆ. ಅಮ್ಮ ಮಗಳು ಇಬ್ರು ಜೀವನೂ ಬೆಂಕಿಲೇ ಹೋಯ್ತಾ? ಎಷ್ಟು ವಿಚಿತ್ರ. ಹಾಗಾದ್ರೆ ಇಬ್ರು ಹಣೆ ಬರನು ಒಂದೇ ತರ ಇತ್ತಾ? ಆದ್ರೆ ಅದು ನಮ್ಮಮ್ಮ ಅಲ್ಲ ಅಂತ ನನ್ನ ಮನ್ಸಿಗೆ ಅನ್ಸ್ತಿದೆ. ನಮ್ಮಮ್ಮ ಅಲ್ಲ ಅಂದ್ಮೇಲೆ ಮತ್ತಿನ್ ಯಾರದು? ದುರ್ಗಾ, ನಿನ್ಗೆ ಯಾವಾಗಿಂದ ಈ ಕನ್ಸು ಬೀಳ್ತಾ ಇದೆ? ಏನಾದ್ರೂ ನೆನಪಿದ್ಯಾ? ನೀವ್ ನಂಗೆ ಸಿಗೋಕ್ಕೂ ಮುಂಚೆ ನಾನು ಬೀಳ್ತಿದೆ ಅನ್ಸುತ್ತೆ. ದುರ್ಗಾ, ಪುಟ್ ಮೇಡಮ್ ಕರಿತಿದ್ದಾಳೆ. ನಾನು ಈ ಕನ್ಸ್ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತಿದ್ರೆ ಇಡೀ ದಿನ ಕೂತಾ ಇರ್ತೀನಿ. ನಾನು ಆಮೇಲೆ ಸಿಗ್ತೀನಿ. ದುರ್ಗಾ ಕಾಣ್ತಿರೋದು ನಂದೇ ಕನ್ಸು. ನಾನು ಅವಳು ಚಿಕ್ಕ ವಯಸ್ಸಿನಲ್ಲಿ ಒಬ್ರನ್ನೊಬ್ರು ಬಿಟ್ಟಿರ್ತಾನೆ ಇರ್ಲಿಲ್ಲ. ನಮ್ಮಿಬ್ರು ಬಾಂಧವ್ಯ ತುಂಬಾ ಗಟ್ಟಿಯಾಗಿತ್ತು. ಅದಕ್ಕೆ ನಾವಿಬ್ರು ಮೀಟ್ ಆಗೋಕ್ಕೂ ಮೊದಲೇ ಅವಳಿಗೆ ಆ ಕನ್ಸು ಬಿದ್ದಿದೆ. ಆದ್ರೆ ಒಂದು ವಿಷಯ ಅರ್ಥ ಆಗ್ತಿಲ್ಲ. ಅವಳಿಗೆ ಯಾಕೆ ಆ ಕನ್ಸು ಬೀಳ್ತಿದೆ? ಅದ್ರ ಹಿನ್ನೆಲೆ, ಅದ್ರ ಉದ್ದೇಶ ಏನು? ಇದು ಆ ತಾಯಿ ಕೊಡ್ತಿರೋ ಸೂಚನೆ ಆಗಿರ್ಬೋದಾ?